ಹಲೋ ಎವ್ರಿವನ್. ಈಗ ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಇನ್ ಸೆಕೆಂಡ್ ಆರ್ಡರ್ನಲ್ಲಿ ಫಸ್ಟು ಸಿ ಎಫ್ ಇಸ್ ಗಿವನ್ ಅನ್ನೋ ಒಂದು ಟಾಪಿಕ್ನ ನೋಡ್ತಾ ಹೋದ್ವಿ. ಕಾಂಪ್ಲಿಮೆಂಟರಿ ಫಂಕ್ಷನ್ ಅವರೇ ಕೊಟ್ಟು ನಾವು ಡಿಫ್ರೆನ್ಷಿಯಲ್ ಇಕ್ವೇಷನ್ ಇನ್ ಸೆಕೆಂಡ್ ಆರ್ಡರ್ನ ಹೇಗೆ ಸಾಲ್ವ್ ಮಾಡ್ತಾ ಹೋದ್ವಿ ಅಂತ ಗೊತ್ತಾಯಿತು. ಈಗ ನಾವು ಯಾವ್ದು ನೋಡ್ತಾ ಹೋಗ್ತಿದ್ದೀವಿ ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತಾ ಹೋಗ್ತೀವಿ. ನಿಮಗೆ ಕ್ವಶನ್ ಕೇಳ್ಬೇಕಾದ್ರೆ ಕೇಳ್ತಾರೆ ಡಿಪೆಂಡೆಂಟ್ ವೇರಿಯೇಬಲು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ. ಈಗ ಇಂಡಿಪೆಂಡೆಂಟ್ ವೇರಿಯೇಬಲ್ನ ನೋಡ್ತಾ ಹೋಗೋಣ. ಈಗ ಇಂಡಿಪೆಂಡೆಂಟ್ ವೇರಿಯೇಬಲ್ನ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಫಸ್ಟು ಹೇಗೆ ಫ್ರೇಮ್ ಆಗುತ್ತೆ ಕ್ವಶನ್ ಅಂತ ನೋಡ್ತಾ ಹೋಗೋಣ. ನಮಗೆ ನಾರ್ಮಲ್ ಆಗಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿರ್ತಾರೆ. ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಪಿ ಪ್ಲಸ್ ಕ್ಯೂ ಇಂಟು ವೈ is equal to r ಅಂತ ಕೊಟ್ಟಿರ್ತಾರೆ. ದಿಸ್ ಇಸ್ ಎ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತಾ ಹೋಗ್ತೀವಿ. ಸ್ಟೆಪ್ 2 ಏನು ಮಾಡ್ತಾ ಹೋಗಬೇಕು, ಪಿ ನ ಕ್ಯೂ ನ ಆರ್ ನ ಬರ್ಕೊಬೇಕಾಗತ್ತೆ. ಓಕೆನಾ, ಪಿ ಕ್ಯೂ ಮತ್ತೆ ಆರ್ ನ ಬರ್ಕೊಬೇಕಾಗತ್ತೆ. ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀವಿ, ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರೋದು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಯಾವುದು ಎಕ್ಸ್ ಅನ್ನೋದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗ್ತಾ ಹೋಗುತ್ತೆ. ಎಕ್ಸ್ ನ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿ ತಗೊಂತಾ ಹೋದಾಗ ನಾವು ಎಕ್ಸ್ ನ ಝೆಡ್ ಆಗಿ ತಗೊಂತಾ ಹೋಗ್ತೀವಿ. ಏನಂತ ತಗೊಂತಾ ಹೋಗ್ತೀವಿ, ಎಕ್ಸ್ ನ ಝೆಡ್ ಆಗಿ ತಗೊಂತಾ ಹೋಗ್ತೀವಿ. ಆಗ ಈ ಈಕ್ವೇಶನ್ ಅಲ್ಲಿ ಎಕ್ಸ್ ನ ಝೆಡ್ ಆಗಿ ಕನ್ವರ್ಟ್ ಮಾಡಿದಾಗ ನಮಗೆ ಇನ್ನೊಂದು ಹೊಸ ಈಕ್ವೇಶನ್ ಬರ್ತಾ ಹೋಗುತ್ತೆ. ಯಾವುದು ಡಿ ಸ್ಕ್ವೇರ್ ವೈ ಅಪಾನ್ ಡಿ ಝೆಡ್ ಸ್ಕ್ವೇರ್ ಪ್ಲಸ್ ಪಿ ಡ್ಯಾಶ್ ಡಿ ವೈ ಬೈ ಡಿ ಝೆಡ್ ಪ್ಲಸ್ ಕ್ಯೂ ಇಂಟು ವೈ ಇಸ್ ಈಕ್ವಲ್ ಟು ಆರ್ ಡ್ಯಾಶ್ ಅಂತ. ಇನ್ನೊಂದ್ಸಲ ಹೇಳ್ತೀನಿ. ಒಂದು ಡಿಫ್ರೆನ್ಷಿಯಲ್ ಇಕ್ವೇಶನ್ ನ ಕೊಟ್ಟಿರ್ತಾರೆ. ಇನ್ನೊಂದು ನೆನ್ಪಿಡ್ಕೊಬೇಕು, ಈ ಡಿಫ್ರೆನ್ಷಿಯಲ್ ಇಕ್ವೇಶನ್ ನ ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಅದರ ಕೋಎಫಿಷಿಯಂಟ್ ಯಾವತ್ತೂ 1 ಆಗಿರಬೇಕು. ಏನು ಇಲ್ಲ ಅಂದ್ರೂ ಒಂದೇ, ಇಲ್ಲ 1 ಅಂತ ಇದ್ರು ಓಕೆನಾ. ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಪಿ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಕ್ಯೂ ವೈ ಇಸ್ ಈಕ್ವಲ್ ಟು ಆರ್ ಅಂತ ಇದೆ. ಫಸ್ಟ್ ಪಿ ಕ್ಯೂ ಆರ್ ನ ಮೆನ್ಷನ್ ಮಾಡ್ಕೊಂತೀರಾ. ಅದಾದ್ಮೇಲೆ ಏನ್ ಮಾಡ್ತಾ ಹೋಗ್ತೀವಿ, ಎಕ್ಸ್ ಅನ್ನ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ನಾವು ಝೆಡ್ ಆಗಿ ಕನ್ವರ್ಟ್ ಮಾಡ್ಕೊಂತ ಹೋಗ್ತೀವಿ. ಈಕ್ವೇಶನ್ ಹೇಗಾಗುತ್ತೆ, ಡಿ ಸ್ಕ್ವೇರ್ ವೈ ಅಪಾನ್ ಡಿ ಝೆಡ್ ಸ್ಕ್ವೇರ್ ಪ್ಲಸ್ ಪಿ ಡ್ಯಾಶ್ ವೈ ಡಿ ವೈ ಬೈ ಡಿ ಝೆಡ್ ಪ್ಲಸ್ ಕ್ಯೂ ವೈ ಇಸ್ ಈಕ್ವಲ್ ಟು ಆರ್ ಡ್ಯಾಶ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಕ್ಯೂ ಡ್ಯಾಶ್ ಅಂತ ತಗೊಂತೀವಿ. ಓಕೆನಾ, ಡಿ ಸ್ಕ್ವೇರ್ ವೈ ಅಪಾನ್ ಡಿ ಝೆಡ್ ಸ್ಕ್ವೇರ್ ಪ್ಲಸ್ ಪಿ ಡ್ಯಾಶ್ ಡಿ ವೈ ಬೈ ಡಿ ಝೆಡ್ ಪ್ಲಸ್ ಕ್ಯೂ ಡ್ಯಾಶ್ ವೈ ಇಸ್ ಈಕ್ವಲ್ ಟು ಆರ್ ಡ್ಯಾಶ್ ಅಂತ ತಗೊಂತಾ ಹೋಗ್ತೀವಿ. ನೆಕ್ಸ್ಟ್ ಏನು, ಪಿ ಡ್ಯಾಶ್ ನ ಹೇಗೆ ಕಂಡುಹಿಡಿಯೋದು ಅಂತ. ಪಿ ಡ್ಯಾಶ್ ನ ಹೇಗೆ ಕಂಡುಹಿಡಿತಾ ಹೋಗೋದು ಅಂದ್ರೆ ಫಾರ್ಮುಲಾ ಏನಿದೆ ಅಂತ ನೋಡ್ತಾ ಹೋದಾಗ ಡಿ ಸ್ಕ್ವೇರ್ ವೈ ಅಪಾನ್ ಡಿ ಸ್ಕ್ವೇರ್ ಝೆಡ್ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಪಿ ಇಂಟು ಡಿ ಝೆಡ್ ಬೈ ಡಿ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಡಿ ಝೆಡ್ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಗೊತ್ತಾಯ್ತಾ? ಕ್ಯೂ ಡ್ಯಾಶ್ ನ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ, ಕ್ಯೂ ಡಿವೈಡೆಡ್ ಬೈ ಡಿ ಝೆಡ್ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಆರ್ ಡ್ಯಾಶ್ ನ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ, ಆರ್ ಡಿವೈಡೆಡ್ ಬೈ ಡಿ ಝೆಡ್ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಈಗ ಪಿ ಡ್ಯಾಶ್ ನ ಕಂಡುಹಿಡ್ಕೊಂಡ್ವಿ, ಕ್ಯೂ ಡ್ಯಾಶ್ ನ ಕಂಡುಹಿಡ್ಕೊಂಡ್ವಿ, ಅದಾದ್ಮೇಲೆ ಆರ್ ಡ್ಯಾಶ್ ನ ಕಂಡುಹಿಡ್ತಾ ಹೋದ್ವಿ. ಈ ಮೂರು ಕಂಡುಹಿಡ್ದು ಮೂರು ವ್ಯಾಲ್ಯೂನ ಈ ಈಕ್ವೇಶನ್ ಅಲ್ಲಿ ಇನ್ಪುಟ್ ಮಾಡ್ಬೇಕಂದ್ರೆ ಅಪ್ಲೈ ಮಾಡ್ತಾ ಹೋಗ್ಬೇಕು. ಪಿ ಡ್ಯಾಶ್ ಕಡೆ ಏನ್ ವ್ಯಾಲ್ಯೂ ಬಂದಿರುತ್ತೆ ಪಿ ಡ್ಯಾಶ್ ನ ತಗೊಂತೀರಾ, ಕ್ಯೂ ಡ್ಯಾಶ್ ಇರೋ ಕಡೆ ಕ್ಯೂ ನ ತಗೊಂತ ಹೋಗ್ತೀರಾ, ಆರ್ ಡ್ಯಾಶ್ ಏನ್ ಆನ್ಸರ್ ಬಂದಿದೆ ಅದನ್ನ ತಗೊಂತ ಹೋಗ್ತೀವಿ. ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ತೀವಿ, ನಾರ್ಮಲ್ ಆಗಿ ಇಷ್ಟೊತ್ತು ಏನ್ ಮಾಡ್ಕೊಂತ ಹೋದ್ವಲ್ಲ ಸಾಲ್ವ್, ನಾರ್ಮಲ್ ಮೆಥಡ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮೆಥಡ್ ಅಲ್ಲೋ ಅಥವಾ ಸಿ ಎಫ್ ಪಿ ಐ ಆ ಫಾರ್ಮೆಟ್ ಅಲ್ಲಿ ಸಾಲ್ವ್ ಮಾಡ್ಕೊಂತ ಆ ತರ ಕಂಟಿನ್ಯೂ ಮಾಡ್ಕೊಂಡ್ರೆ ನಮಗೆ ಫೈನಲ್ ಸೊಲ್ಯೂಷನ್ ಬರ್ತಾ ಹೋಗುತ್ತೆ. ಇದು ಮೆಥಡಾಲಜಿ ಆಗ್ತಾ ಹೋಗುತ್ತೆ. ಈಗ ಒಂದು ಎಕ್ಸಾಂಪಲ್ ಕ್ವಶನ್ ನ ಮಾಡಿಸ್ತೀನಿ, ಈಸಿ ಇದೆ. ಓಕೆನಾ, ಆ ಕ್ವಶನ್ ನ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಕ್ವಶನ್ ಹೇಗೆ ಬರುತ್ತೆ ಅಂತ. ರೈಟ್, ಫಾರ್ಮ್ಯಾಟ್ ನ ಗೊತ್ತಾಯ್ತಲ್ಲ. ಕ್ವಶನ್ ಇರೋದು cos x
ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ sin x dy by dx minus 2y cos cube x is equal to 2 cos cube x. ಫಸ್ಟ್ ಈಕ್ವೇಶನ್ ಕೊಟ್ಟ ತಕ್ಷಣ ನಾವು ಗಾಬರಿ ಆಗೋದು ಬೇಡ. ಫಸ್ಟ್ ಏನ್ ಮಾಡ್ತಾ ಹೋಗ್ಬೇಕು, ಫಸ್ಟ್ ಚೆಕ್ ಮಾಡಬೇಕಾಗಿರೋದು ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ನ ಪಕ್ಕ ಕೋಎಫಿಷಿಯಂಟ್ ಏನಿದೆ ಅಂತ ಕಾಸ್ ಎಕ್ಸ್ ಇದೆ, ಆದ್ರಿಂದ ನಾವು ಅದನ್ನ 1 ಮಾಡ್ಕೊಬೇಕಾಗುತ್ತೆ. ಏನ್ ಮಾಡ್ತೀರಾ, ನೆಕ್ಸ್ಟ್ ಹೋಲ್ ಈಕ್ವೇಶನ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮಾಡ್ಕೊಂಡ್ರೆ ನಮಗೆ ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ನ ಕೋಎಫಿಷಿಯಂಟ್ 1 ಆಗ್ತಾ ಹೋಗುತ್ತೆ, ರೈಟ್. ಆದ್ರಿಂದ ನಮಗೇನ್ ಸಿಗ್ತಾ ಹೋಗುತ್ತೆ, ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಮೈನಸ್ 2y ಕಾಸ್ ಸ್ಕ್ವೇರ್ ಎಕ್ಸ್ is equal to 2 into cos square x, right? ಈ ತರ ಬರ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಪಿ ನ ಮೆನ್ಷನ್ ಮಾಡ್ಕೊಬೇಕು. ಪಿ ಏನ್ ಬರ್ತಾ ಹೋಯ್ತು, ನಮಗೆ ಗೊತ್ತಿರೋ ಹಾಗೆ sin x by cos x ನ ಏನಂತ ಬರ್ಕೊಬಹುದು, tan x ಅಂತ ಬರ್ಕೊಬಹುದು, ರೈಟ್. ಕ್ಯೂ ಏನ್ ಸಿಕ್ಕಿದೆ, y ಅನ್ನೋದು ಈಕ್ವೇಶನ್ ಇದೆ, ರೈಟ್. ಅದರಿಂದ ಕ್ಯೂ ಏನಂತ ತಗೊಬಹುದು, -2 cos square x ಅಂತ ತಗೊಬಹುದು, -2 cos square x. r ನ ಏನಂತ ತಗೊಂತೀನಿ, 2 cos square x ಅಂತ ತಗೊಂತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಾಗ್ತಾ ಹೋಗುತ್ತೆ, p' ನ ಕಂಡುಹಿಡಿಯೋದು, q' ನ ಕಂಡುಹಿಡಿಯೋದು, r' ನ ಕಂಡುಹಿಡಿಯೋದು. ನಾನು ಅವಾಗಲೇ ಮೆಥಡಾಲಜಿ ಹೇಳ್ಕೊಡ್ಬೇಕಾದ್ರೆ ಏನಂದಿದೆ, ಮೂರಕ್ಕೂ ಒಂದೊಂದು ಫಾರ್ಮುಲಾ ಅನ್ನ ಕೊಡ್ತಾ ಹೋದೆ, ಅದು ಸರಿ ಇದೆ. ಆದ್ರೆ ಒಂದು ಟ್ರಿಕ್ ನ ಹೇಳ್ತೀನಿ, ನಾವು p' ಮತ್ತೆ r' ನ ಕಂಡುಹಿಡಿಯೋ ಮುಂಚೆ ಫಸ್ಟ್ q' ನ ಕಂಡುಹಿಡ್ಕೊಳ್ಳೋಣ. q' ನಿ ಫಾರ್ಮುಲಾ ಏನಂತ ಹೇಳಿದ್ದೆ, q ಡಿವೈಡೆಡ್ ಬೈ dz ಬೈ dx ಹೋಲ್ ಸ್ಕ್ವೇರ್ ಅಂತ ಹೇಳಿದೆ, ಕರೆಕ್ಟಾ? ಇದು ಸರಿ ಇದೆ. ಈಗ ನಾವು ಒಂದು ಕನ್ಸಿಡರೇಷನ್ ಮಾಡಬೇಕಾಗತ್ತೆ. ಏನು, ಈ q' ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ನಾವು q ಏನ್ ಬಂದಿದೆಯಲ್ಲ, ಇದು ಇಂಡಿಪೆಂಡೆಂಟ್ ವೇರಿಯೇಬಲ್ ಇರೋದು, ಇದು ವೇರಿಯೇಬಲ್ ಇರೋದು ಬಿಟ್ಟು ಹಾಕೋಣ. ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನೋದು ಒಂದು ವೇರಿಯೇಬಲ್, ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ ಏನಿದೆಯಲ್ಲ ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ. ಜಸ್ಟ್ ಕನ್ಸಿಡರೇಷನ್, ಓಕೆನಾ? ಏನಂತ ಹೇಳಿದ್ರೆ q' ಇಸ್ ಈಕ್ವಲ್ ಟು q ಡಿವೈಡೆಡ್ ಬೈ dz ಬೈ dx ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು -2 ಅಂತ ಕನ್ಸಿಡರ್ ಮಾಡಿದ್ವಿ. ಹೇಗೆ, ಇನ್ನೊಂದ್ಸಲ ಹೇಳ್ತಾರೆ. ನೆಕ್ಸ್ಟ್ ಸ್ಟೆಪ್ ಏನಿತ್ತು, p' ಕಂಡು ಹಿಡಿಯೋದು, q' ಕಂಡು ಹಿಡಿಯೋದು, r' ಕಂಡು ಹಿಡಿಯೋದು. p' ಮತ್ತೆ q' ನ r' ನ ಕಂಡು ಹಿಡಿಯೋ ಮುಂಚೆ q' ನ ಕಂಡು ಹಿಡ್ಕೊಳ್ಳೋಣ. ಹೇಗೆ ಕಂಡು ಹಿಡಿಯೋದು, q' ಇಸ್ ಈಕ್ವಲ್ ಟು q ಡಿವೈಡೆಡ್ ಬೈ dz ಬೈ dx ಹೋಲ್ ಸ್ಕ್ವೇರ್ ಫಾರ್ಮುಲಾ ಸರಿ ಇದೆ. ಅದನ್ನ ಯಾವ್ದಕ್ಕೆ ಈಕ್ವಲ್ ಮಾಡ್ಕೊಂಡಿದೀವಿ ಅಂದ್ರೆ, q ನ ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ ಏನಿರುತ್ತಲ್ಲ ಅದಕ್ಕೆ ಈಕ್ವಲ್ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, q ಏನಂತಿದೆ ಫಾರ್ಮುಲಾದ ಪ್ರಕಾರ, -2 cos square x -2 cos square x is equal to dz by dx whole square. ಈ ಕಡೆ ಬಂದ್ರೆ ಏನಾಗ್ತಾ ಹೋಗುತ್ತೆ, -2 dz by dx whole square, ರೈಟ್. ಇಲ್ಲಿ -2 ಕ್ಯಾನ್ಸಲ್ ಮಾಡ್ಕೊಬೋದಾ, cos square x ಇದೆ, dz by dx square ಇದೆ. ಆದ್ರಿಂದ ನಾವು cos x ಅನ್ನ dz by dx ಅಂತ ಮಾಡ್ಕೊಬೋದಾ, ರೈಟ್. ಈಗ dz ನ ಏನಂತ ಬರ್ಕೊಬಹುದು, cos x ಇಂಟು dx ಅಂತ ಬರ್ಕೊಬೋದಾ, ಖಂಡಿತ. ಈಗ ಇಂಟಿಗ್ರೇಟ್ ಆನ್ ಬೋತ್ ಸೈಡ್ ಮಾಡ್ತಾ ಹೋದಾಗ ನಮಗೆ z ವ್ಯಾಲ್ಯೂ ಏನ್ ಬರ್ತಾ ಹೋಗುತ್ತೆ, sin x ಬರ್ತಾ ಹೋಗುತ್ತಾ, z ವ್ಯಾಲ್ಯೂ ಏನ್ ಬಂತು, sin x ಬರ್ತಾ ಹೋಯ್ತು. cos x ನ ಇಂಟಿಗ್ರಲ್ ಏನು, sin x, ರೈಟ್. cos x ನ ಇಂಟಿಗ್ರಲ್ sin x ಮೈನಸ್ sin x, ಅಲ್ಲ sin x, ಸರಿ ಸರಿ. ಇಂಟಿಗ್ರಲ್ ಆಫ್ dz is z, ಇಂಟಿಗ್ರಲ್ ಆಫ್ cos x is sin x. ನಾನು ಒಬ್ಬ ಮನುಷ್ಯ, ತಪ್ಪಾಗುತ್ತೆ, ಕೂಲ್, ಕರೆಕ್ಟಾ? ಇಲ್ಲಿಂದ ನಾವು z ನ ವ್ಯಾಲ್ಯೂನ ಕಂಡು ಹಿಡ್ಕೊಂತ ಹೋದ್ವಿ. ಮತ್ತಿನ್ನೊಂದು, ನಾವು ವಾಪಸ್ಸು ಆ ಈಕ್ವೇಶನ್ ಗೆ ಕನ್ವರ್ಟ್ ಮಾಡ್ಬೇಕಾರೆ ನಾವು q' ನ ವ್ಯಾಲ್ಯೂ -2 ಅಂತಾನೆ ತಗೊಂತೀವಿ, ಓಕೆನಾ? ಕ್ಲಿಯರ್ ಇದೆಯಾ? q' ನ ಪ್ರೋಸೆಸ್ ಇಂದ ನಾವು z ನ ಕಂಡು ಹಿಡ್ಕೊಂತೀವಿ. z ನ ವ್ಯಾಲ್ಯೂ ಏನ್ ಬಂತು, sin x ಬರ್ತಾ ಹೋಯ್ತು. ಹೇಗೆ ಬಂತು ಅಂತ ಗೊತ್ತಾಯ್ತಲ್ವಾ, q' is equal to q divided by dz by dx square is equal to ಯಾವ್ದಕ್ಕೆ ಈಕ್ವಲ್ ಮಾಡ್ಕೊಂತೀವಿ, q
ನ ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ಗೆ ಈಕ್ವಲ್ ಮಾಡಿಕೊಂಡು ನಾವು ಝೆಡ್ ವ್ಯಾಲ್ಯೂನ ಕಂಡುಹಿಡ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಸ್ಟೆಪ್ ಏನು, ಪಿ ಡ್ಯಾಶ್ ನ ಕಂಡುಹಿಡಿಯೋದು. ಪಿ ಡ್ಯಾಶ್ ನ ಕಂಡುಹಿಡಿಯುವ ಫಾರ್ಮುಲಾ ಏನಿದೆ, ಡಿ ಸ್ಕ್ವೇರ್ ಝೆಡ್ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಪಿ ಇಂಟು ಡಿ ಝೆಡ್ ಬೈ ಡಿ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಡಿ ಝೆಡ್ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಈ ಫಾರ್ಮುಲಾದ ಪ್ರಕಾರ ನೋಡ್ತಾ ಹೋದಾಗ ಡಿ ಸ್ಕ್ವೇರ್ ಬೈ ಡಿ ಝೆಡ್ ಹೋಲ್ ಸ್ಕ್ವೇರ್ ಏನಾಗ್ತಾ ಹೋಗುತ್ತೆ ನೋಡ್ತಾ ಹೋದಾಗ ನಮಗೆ ಡಿ ಝೆಡ್ ಬೈ ಡಿ ಎಕ್ಸ್ ಏನಂತ ಗೊತ್ತು, ಕಾಸ್ ಎಕ್ಸ್ ಅಂತ ಗೊತ್ತು. ಈಗ ಇದನ್ನ ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಡಿ ಸ್ಕ್ವೇರ್ ಝೆಡ್ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ಅಲ್ಲಿಗೆ ಕಾಸ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಆಗುತ್ತೆ, ರೈಟ್, ಮೈನಸ್ ಸೈನ್ ಎಕ್ಸ್ ಪ್ಲಸ್ ಪಿ ಏನಂತ ಇದೆ, ಟ್ಯಾನ್ ಎಕ್ಸ್ ಅಂತ ಇದೆ, ಟ್ಯಾನ್ ಎಕ್ಸ್ ಇಂಟು ಡಿ ಝೆಡ್ ಬೈ ಡಿ ಎಕ್ಸ್ ಏನಂತ ಸಿಕ್ಕಿದೆ, ಕಾಸ್ ಎಕ್ಸ್ ಅಂತ ಸಿಕ್ಕಿದೆ, ಹೋಲ್ ಡಿವೈಡೆಡ್ ಬೈ ಡಿ ಝೆಡ್ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಏನಿದೆ, ಡಿ ಝೆಡ್ ಬೈ ಡಿ ಎಕ್ಸ್ ಕಾಸ್ ಎಕ್ಸ್ ಆಗಿತ್ತು ಅಂದ್ರೆ ಡಿ ಝೆಡ್ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ, ರೈಟ್. ಡಿ ಸ್ಕ್ವೇರ್ ಝೆಡ್ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಡಿ ಝೆಡ್ ಬೈ ಡಿ ಎಕ್ಸ್ ನ ಒಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಿದೀವಿ ಅಂತ, ಡಿ ಝೆಡ್ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಅಂದ್ರೆ ಆ ಹೋಲ್ ಸ್ಕ್ವೇರ್ ಮಾಡಿದೀವಿ ಅಂತ, ಅರ್ಥ ಆಯ್ತಾ. ಈಗ ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಹೋದಾಗ ಮೈನಸ್ ಸೈನ್ ಎಕ್ಸ್ ಪ್ಲಸ್ ನಾವು ಟ್ಯಾನ್ ಎಕ್ಸ್ ನ ಏನಂತ ಬರೀಬಹುದು, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಬರೀಬಹುದಾ. ಇಲ್ಲಿ ಕಾಸ್ ಎಕ್ಸ್ ನ ಮಲ್ಟಿಪ್ಲೈ ಆಗಿದ್ಯಾ, ಅಲ್ಲಿಗೆ ಕಾಸ್ ಎಕ್ಸ್ ಕ್ಯಾನ್ಸಲ್ ಆದ್ರೆ ಸೈನ್ ಎಕ್ಸ್ ಉಳಿಯುತ್ತಾ, ಅಲ್ಲಿಗೆ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್, ಇಲ್ಲಿ ಸೈನ್ ಎಕ್ಸ್ ಕ್ಯಾನ್ಸಲ್ ಆಗಿ 0 ಉಳಿತು, ಅಲ್ಲಿಗೆ ಪಿ ಡ್ಯಾಶ್ ನ ವ್ಯಾಲ್ಯೂ 0 ಆಗ್ತಾ ಹೋಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಆರ್ ಡ್ಯಾಶ್ ನ ಕಂಡುಹಿಡಿಯುವ. ಆರ್ ಡ್ಯಾಶ್ ನ ಕಂಡುಹಿಡಿಯೋ ಫಾರ್ಮುಲಾ ಆರ್ ಡಿವೈಡೆಡ್ ಬೈ ಡಿ ಝೆಡ್ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಆರ್ ನ ವ್ಯಾಲ್ಯೂ ಏನಿದೆ, 2 cos ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಡಿ ಝೆಡ್ ಬೈ ಡಿ ಎಕ್ಸ್ ವ್ಯಾಲ್ಯೂ ಕಾಸ್ ಎಕ್ಸ್, ಡಿ ಝೆಡ್ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ನ ವ್ಯಾಲ್ಯೂ ಕಾಸ್ ಸ್ಕ್ವೇರ್ ಎಕ್ಸ್, ಅಲ್ಲಿಗೆ ಕಾಸ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ, ರೈಟ್. ಆರ್ ಡ್ಯಾಶ್ ನ ವ್ಯಾಲ್ಯೂ 2. ಈಗ ಒಂದ್ ಕಡೆ ಬರ್ಕೊಂಡ್ಬಿಡೋಣ, ಪಿ ಡ್ಯಾಶ್ ನ ವ್ಯಾಲ್ಯೂ ಏನ್ ಸಿಕ್ಕಿದೆ, ಪಿ ಡ್ಯಾಶ್ ನ ವ್ಯಾಲ್ಯೂ 0, ಆರ್ ಡ್ಯಾಶ್ ನ ವ್ಯಾಲ್ಯೂ 2, ಕ್ಯೂ ಡ್ಯಾಶ್ ನ ವ್ಯಾಲ್ಯೂ ಏನ್ ಸಿಕ್ಕಿದೆ, ಕ್ಯೂ ಡ್ಯಾಶ್ ನ ವ್ಯಾಲ್ಯೂ -2, ರೈಟ್. ಈಗ ಇಲ್ಲಿ ತನಕ ಅರ್ಥ ಆಗಿದೆಯಲ್ಲ. ಈಗ ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ತೀವಿ ಅಂತ ನೋಡ್ತಾ ಹೋದಾಗ ಈಗ ಏನಂತ ಹೇಳಿದೆ, ಇಲ್ಲಿ ತನಕ ಅರ್ಥ ಆಗಿದೆಯಲ್ಲ, ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಆರ್ ಡ್ಯಾಶ್ ನ ವ್ಯಾಲ್ಯೂ ಕಂಡುಹಿಡ್ಕೊಂಡು ಅದಾದ್ಮೇಲೆ ಏನ್ ಮಾಡ್ತಾ ಹೋಗ್ತೀವಿ ಅಂತ ನೋಡ್ತಾ ಹೋದಾಗ ನಾವು ಈ ಎಕ್ಸ್ ಅನ್ನು ಇಂಡಿಪೆಂಡೆಂಟ್ ವೇರಿಯೇಬಲ್ ನ ಝೆಡ್ ಆಗಿ ಕನ್ವರ್ಟ್ ಮಾಡ್ಕೊತೀವಿ. ಕನ್ವರ್ಟ್ ಮಾಡಿದಾಗ ನಮಗೆ ಯಾವುದು ಈಕ್ವೇಶನ್ ಬರ್ತಾ ಹೋಗುತ್ತೆ, ಈ ತರ ಬರ್ತಾ ಹೋಗುತ್ತೆ, ಡಿ ಸ್ಕ್ವೇರ್ ವೈ ಅಪಾನ್ ಡಿ ಝೆಡ್ ಸ್ಕ್ವೇರ್ ಪ್ಲಸ್ ಪಿ ಡ್ಯಾಶ್ ವೈ, ರೈಟ್, ಪಿ ಡ್ಯಾಶ್ ಡಿ ವೈ ಬೈ ಡಿ ಝೆಡ್ ಪ್ಲಸ್ ಆರ್ ಅಲ್ಲ ಕ್ಯೂ ಡ್ಯಾಶ್ ವೈ ಇಸ್ ಈಕ್ವಲ್ ಟು ಆರ್ ಡ್ಯಾಶ್ ಅಂತ ಬಂತು. ನಾವು ಪಿ ಡ್ಯಾಶ್ ಕ್ಯೂ ಡ್ಯಾಶ್ ಆರ್ ಡ್ಯಾಶ್ ನ ವ್ಯಾಲ್ಯೂ ಕಂಡುಹಿಡ್ಕೊಂಡ್ವಾ. ಈಗ ಆ ವ್ಯಾಲ್ಯೂಸ್ ಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಪ್ಲಸ್ ಪಿ ಡ್ಯಾಶ್ ವ್ಯಾಲ್ಯೂ 0, ಅದರಿಂದ ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಪಿ ಡ್ಯಾಶ್ ಇಂಟು ಡಿ ವೈ ಬೈ ಡಿ ಝೆಡ್ 0ನೇ ಆಗುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಈಗ ಕ್ಯೂ ಡ್ಯಾಶ್ ನ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, -2 ಇಂಟು ವೈ ಇಸ್ ಈಕ್ವಲ್ ಟು ಆರ್ ಡ್ಯಾಶ್ ನ ವ್ಯಾಲ್ಯೂ 2 ಅಂತಾನೆ ಇದೆ, ಸರಿ ಇದೆಯಲ್ಲ. ಈಗ ಏನ್ ಮಾಡ್ತಾ ಹೋಗೋದು ಅಂತ ನೋಡ್ತಾ ಹೋದಾಗ ಈಗ ಇದನ್ನ ಡೈರೆಕ್ಟ್ ಆಗಿ ಈ ತರ ಬರ್ಕೊಂಬೋದಾ. ಲೆಟ್ ಅಸ್ ಕನ್ಸಿಡರ್ ಕ್ಯಾಪಿಟಲ್ ಡಿ ಆಸ್ ಡಿ ಸ್ಕ್ವೇರ್ ವೈ ಅಪಾನ್ ಡಿ ಝೆಡ್ ಸ್ಕ್ವೇರ್ ಅಂತ ಅಂದ್ಕೊಂಡ್ರೆ ಇದನ್ನ ನಾವು ಈ ತರ ಬರ್ಕೊಂಬೋದಾ ನೋಡಿ, ಡಿ ಸ್ಕ್ವೇರ್ -2 ಇಂಟು ವೈ ಅಂತ ಬರೀಬೋದಾ, ವಿಚ್ ಇಸ್ ಈಕ್ವಲ್ ಟು 2. ಇದರ ಆಕ್ಸಿಲರಿ ಈಕ್ವೇಶನ್ ಬರೆಯೋದಾದ್ರೆ m ಸ್ಕ್ವೇರ್ -2 ಇಸ್ ಈಕ್ವಲ್ ಟು 0. ಇದರಿಂದ ನಮಗೆ ಏನ್ ಸಿಗ್ತಾ ಹೋಗುತ್ತೆ, m ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಆಗ್ತಾ ಹೋಗುತ್ತೆ. ಅಲ್ಲಿಗೆ m ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √2 ಆಗ್ತಾ ಹೋಯ್ತು. ಅಲ್ಲಿಗೆ CF ನ ಏನಂತ ತಗೊಂತ ಹೋಗ್ಬೋದು, C1 e to the power of √2x ಪ್ಲಸ್ C2 e to the power of
ಮೈನಸ್ ರೂಟ್ ಟು ಎಕ್ಸ್. ಸಿ ಎಫ್ ನ ಕಂಡುಹಿಡ್ಕೊಂಡ್ವಿ, ಪಿ ಐ ನ ಕಂಡುಹಿಡಿಯೋದು ಹೇಗೆ? ನಮಗೇನ್ ಸಿಕ್ಕಿದೆ? ಎಫ್ ಆಫ್ ಡಿ 2 ಅಂತ ಸಿಕ್ಕಿದೆ. 2 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಮೈನಸ್ 2. ಇದೆಲ್ಲ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ನ ಡಿಫರೆನ್ಷಿಯಲ್ ಇಕ್ವೇಶನ್ ಅಲ್ಲೇ ಬರ್ತಾ ಹೋಗೋದು. ಈಗ ಇದನ್ನ ಮಾಡ್ಕೊಂತ ಕೂತ್ರೆ ಬಹಳ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ನಾನು ಡೈರೆಕ್ಟ್ ಆಗಿ ನಿಮಗೆ ಗೊತ್ತಿದೆ ಅನ್ನೋ ಅಸಂಪ್ಷನ್ ಅಲ್ಲಿ ನಾನು ಡೈರೆಕ್ಟ್ ಆಗಿ ಮಾಡ್ತಾ ಹೋಗ್ತೀನಿ. 2 ಡಿವೈಡೆಡ್ ಬೈ, ಈಗ ಡಿ ಸ್ಕ್ವೇರ್ ಜಾಗದಲ್ಲಿ 2 ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 ಮೈನಸ್ 2, 2 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 1 ಅಂತ ಬರ್ತಾ ಹೋಗುತ್ತೆ. ಆಮೇಲೆ ಪಿ ಐ ಏನ್ ಬಂತು? 1 ಅಂತ ಬರ್ತಾ ಹೋಗುತ್ತೆ. ರೈಟ್, ಅಲ್ಲಿಗೆ ಫೈನಲ್ ಸೊಲ್ಯೂಷನ್ ಏನ್ ಬರ್ತಾ ಹೋಗುತ್ತೆ ನೋಡ್ತಾ ಹೋದಾಗ ಇಲ್ಲಿ ಆಕ್ಚುಲಿ ಝೆಡ್ ಅಂತ ತಗೊಂಡ್ಬಿಟ್ಟು, ಯಾಕೆ ನಮ್ದು ಈಕ್ವೇಶನ್ ಯಾವ್ದ್ರ ಮೇಲೆ ಡಿಪೆಂಡ್ ಇದೆ? ಝೆಡ್ ಮೇಲೆ ಡಿಪೆಂಡ್ ಆಗಿದೆ. ರೈಟ್, ಆದ್ರಿಂದ ಫೈನಲ್ ಆಗಿ ನಮಗೆ ಏನ್ ಸಿಗ್ತಾ ಹೋಗುತ್ತೆ? ನಮಗೆ ಗೊತ್ತಿರೋ ಹಾಗೆ y ಇಸ್ ಈಕ್ವಲ್ ಟು ಪಿ ಐ ಪ್ಲಸ್ ಸಿ ಎಫ್ ಅಂತ ಗೊತ್ತು. ಕರೆಕ್ಟಾ? ಪಿ ಐ ಏನ್ ಬಂದಿದೆ? 1 ಬಂದಿದೆ. ಪ್ಲಸ್ ಸಿ ಎಫ್ ಏನ್ ಬಂದಿದೆ? C1 e to the power of root 2z plus C2 e to the power of minus root 2z. ಓಕೆನಾ? ಗೊತ್ತಾಯ್ತಾ? ನಮಗೆ ಅವಾಗಲೇ z ವ್ಯಾಲ್ಯೂ ಏನ್ ಬಂದಿತ್ತು? sin x ಅಂತ ಬಂದಿತ್ತು. ನೀವು ಎಸ್, z ನ ವ್ಯಾಲ್ಯೂ sin x ಅಂತ ಬಂದಿತ್ತು. ಈಗ z ನ ಕಡೆ ಎಲ್ಲೆಲ್ಲಿ z ಇದೆಯೋ ಅಲ್ಲಿ e to the power of root 2 sin x plus C2 e to the power of minus root 2 sin x. y ನ ವ್ಯಾಲ್ಯೂ ಕಂಡುಹಿಡ್ಕೊಂಡ್ವಾ? ಅಲ್ಲಿಗೆ ನಮಗೆ ಫೈನಲ್ ಸೊಲ್ಯೂಷನ್ ಬರ್ತಾ ಹೋಯ್ತು. ಲೆಕ್ಕ ಅರ್ಥ ಆಯ್ತು ಅಂದ್ರೆ ಲೈಕ್ ಮಾಡಿ, ಬೇಕಿದ್ರೆ ಇನ್ನೊಂದು ಲೆಕ್ಕ ಮಾಡುವ. ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಪ್ರಾಬ್ಲಮ್.